ಇವಾಗ 5,000 ರೂಪಾಯಿದು ಉಳಿತಾಯ ಬರ್ತೈತಿ ಅಂದ್ರಲ್ಲ, ಇನ್ನೂ ನಮ್ಗೆ ಇದು ಗೊತ್ತಿರೋದು ಕೂಡ ಮೆಸೇಜಲ್ಲಿ ಬಂದು ಅನುಕೂಲ ಆಯಿತು. ನಮ್ಗೆ ಯಾವಾಗ ಬೇಕಾದ್ರೂ ಕೂಡ ನಾವು 0 ಅಕೌಂಟ್ ಬ್ಯಾಲೆನ್ಸ್ ಮಾಡಿ ತೊಗೋಬೋದು ಅನ್ನೋದು ಒಂದು ತಿಳಿತೀರಿ ನಮಗೆ, ಉಪಯೋಗನೂ ಆಯ್ತು. ಇದರಿಂದ ಸಾಕಷ್ಟು ಜನಕ್ಕೂ ಕೂಡ ಉಪಯೋಗ ಆಗುತ್ತೆ ಅಂತೇಳಿ ನಾನು ಹೇಳ್ತೀನಿ. ನಮ್ಗೆ ಯಾವ್ದು ಗೊತ್ತಿರಲ್ಲ ಅನ್ನೋದು ಈ ಮೆಸೇಜಲ್ಲಿ ಗೊತ್ತಾಗುತ್ತೆ ಅಂತೇಳಿ ನಾವು ಆನ್ಸರ್ ಮಾಡ್ತೀವಿ. ಉಪಯೋಗ ಆಗುತ್ತೆ ಸರ್, ಯಾಕಂದರೆ ಇದರಲ್ಲಿ ಸಾಕಷ್ಟು ಜನಕ್ಕೆ ಈ ಥರ ಮಾಹಿತಿ ಗೊತ್ತೇ ಇರ್ತಿರ್ಲಿಲ್ಲ. ಈ ಮೆಸೇಜ್ ಬರೋದ್ರಿಂದ ಹೌದಪ್ಪ ನಮ್ಗೆ ಈ ಥರನೂ ಐತಿ ಅನ್ನೋದು ಆ ಮೆಸೇಜಿಂದ ಗೊತ್ತಾಗುತ್ತಲ್ಲ. ಹೀಗಾಗಿ ನಾವು ಸಾಕಷ್ಟು ನಮ್ಗೆ ಗೊತ್ತಿರೋದಕ್ಕೂ ಕೂಡ ಎಷ್ಟು ಅಂತ ಕಳ್ಸಿದ್ರೆ ನೆಕ್ಸ್ಟ್ ಕ್ವಶನ್ ಹಾಗೆ ಆಗ್ತಾರೆ. ಆ ಕ್ವಶನ್ ನಮಗೆ ಏನಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಮುಂದೆ ನಮ್ಗೆ ಯಾವ ರೀತಿ ಕಳಿಸ್ತಾರೆ, ಅದರಲ್ಲಿ ಏನಿದೆ, ಅದರಲ್ಲಿ ನಮ್ಮ ಸೌಲಭ್ಯ ಏನಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಈ ರೀತಿ ನಾವು ಮೆಸೇಜ್ ಕೂಡ ಎಲ್ಲರೂ ಸೆಂಡ್ ಮಾಡುವಂತ ನಾವು ಅವರನ್ನು ಕೇಳ್ಕೊಳ್ತೀವಿ. SMS ಮಾಡಕ್ಕೆ ಕಲಿ ಅಂತ ಹೇಳ್ತಿದ್ರು, ಆಗ ನಾ ಕಲಿಯಿಲ್ಲ. ಈಗ ಬಂದು ಪ್ರಶ್ನೆ ಉತ್ತರ ಕೊಡ್ಬೇಕಾದ್ರೆ ನಮ್ಮ ಮನ್ಸಿಗೆ ಭಾಳ ನೋವಾಯ್ತು. ನಾವು ಕಲಿಯದೇ ಇದ್ರು ನಮ್ಮ ಮಕ್ಕಳಿಂದ ಕಲಿಯುವಂಥ ಪಾಠ ಭಾಳ ಐತಿ. ಅದನ್ನು ನೀವು SMS ಮಾಡೋದನ್ನು ಕಲೀರಿ. ಅದಕ್ಕೆ ನಾವು ಹಣವನ್ನು ಮಾತ್ರ ಉಳಿತಾಯ ಮಾಡಬೇಕು. ಆಮೇಲೆ ಜನಧನ ಕಾರ್ಯಕ್ರಮ, ಇದನ್ನು ಎಲ್ಲ ಬ್ಯಾಂಕ್ಗಳು ಸರ್ವೆ ಮಾಡ್ಯಾರ, ಎಲ್ಲರಿಗೂ ತಿಳಿಸ್ಯಾರ, ಎಲ್ಲರೂ ಹೇಳ್ಯಾರ. ಆದರೂ ಸಹಿತ ನಾನೇ ಸ್ವತಃ 0 ಬ್ಯಾಲೆನ್ಸ್ನಾಗ ಅಕೌಂಟ್ ಮಾಡ್ಕೊಂಡಿಲ್ಲ. ಇಲ್ಲಿ ಅವ್ರಿಗೆ ಇವನು ಮೆಸೇಜ್ ಅಂದ ತಕ್ಷಣ ಅಷ್ಟರಿಗೆ ಕಾಮನಿಗೆ ಗೊತ್ತೈತಿ ಏನಂದ್ರೆ ವಿಷಯನ ತಿಳಿಸಿದ್ವಿ ಅಂತ. ಬಟ್ ಈ ಮೆಸೇಜ್ ನಮ್ಗೆ ಯಾರಿಗೂ ಗೊತ್ತಿದ್ದಿದ್ದಿಲ್ಲ, ನನಗೂ ಗೊತ್ತಿದ್ದಿದ್ದಿಲ್ಲ. ಈಗ ನಾವು ಮೆಸೇಜ್ ಗೊತ್ತಾತಂದ್ರೆ ನಾವು ಪ್ರತಿಯೊಂದು ವಿಷಯನ ಇಲ್ಲಿ ತಿಳ್ಕೊಬೋದು. ಏನಾಗಿರ್ತಂದ್ರೆ ಸಂವಾದ ಕಾರ್ಯಕ್ರಮದೊಳಗೆ ಈಗ ಮೆಸೇಜ್ ಬಂದ ತಕ್ಷಣ ನಮ್ಮ ನಾವು ಈಗ ಫೋನ್ ಮಾಡಿ ಕೇಳ್ಕೊಬೋದು. ಇನ್ನು ಹೌದ್ರಿ, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಅದೇ ಲ್ಯಾಂಗ್ವೇಜ್ ಒಳಗೆ ನಾವು ಮೆಸೇಜ್ ಅನ್ನು ಕಳಿಸ್ತೀವಿ. ಇದನ್ನು ಯಾರೂ ಹೇಳೋದಿಲ್ಲ. ಕಳಿಸೋದು ನೀವು ತಿಳ್ಕೊಳ್ದಂಗಿರ ನಾನು ಕಳಿಸೋ ಮೆಸೇಜ್ ಇಂಗ್ಲೀಷ್ನಾಗ ಅಂತಾರೆ. ಹೌದ್ರಿ, ಆಮೇಲೆ ನಮ್ಮ ಸರ್ ಹೇಳಿದ್ರು, ನೀವು ಇಂಗ್ಲೀಷ್ನಾಗ ಕಳಿಸ್ಬೇಕಂದ್ರೆ ಕನ್ನಡ ವರ್ಣ ಇಂಗ್ಲೀಷ್ನಾಗ ಕಳಿಸ್ತೀವಿ ಅಂತ ಹೇಳಿದ್ರು.